ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಮಲೆನಾಡಲ್ಲಿ ಸಿಗುವಂತಹ ಒಂದು ಸ್ಪೆಷಲ್ ಸೊಪ್ಪಿನ ಪಲ್ಯ ಮಾಡೋಣ ಬನ್ನಿ. ನೋಡಿ, ಇದು ಈ ಥರ ಇರುತ್ತೆ. ಇದನ್ನ ನಾವು ಚೊಟ್ಟೆ ಸೊಪ್ಪು ಅಂತ ಕರಿತೀವಿ. ನಿಮಗೇನಾದ್ರು ಈ ಸೊಪ್ಪು ಗೊತ್ತಿದ್ದು ನೀವೇನಾದ್ರು ಬೇರೆ ಹೆಸರಿಂದ ಕರಿತೀರಾ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಹಾಗೆ ಊರನ್ನ ಕೂಡ ಮೆನ್ಷನ್ ಮಾಡಿ. ನೆಕ್ಸ್ಟ್ ಟೈಮ್ ಎಲ್ಲರೂ ನಿಮಗೆ ಈ ಸೊಪ್ಪು ಕಾಣಿಸಿದ್ರೆ ಮರೀದಂಗೆ ತಗೊಬನ್ನಿ. ಯಾಕೆಂದರೆ ನಾನು ಇವತ್ತು ಆಲ್ರೆಡಿ ರೆಸಿಪಿ ಶೇರ್ ಮಾಡಿರ್ತೀನಲ್ವಾ. ನೆಕ್ಸ್ಟ್ ಟೈಮ್ ನೀವು ತಗೊಬಂದು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಮೈಕೈ ನೋವಿಗೆ ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು. ಇದನ್ನ ಹೆಂಗಪ್ಪ ಕ್ಲೀನ್ ಮಾಡ್ಕೊಳೋದು ಅಂದರೆ, ಫಸ್ಟು ಬಲ್ತಿರೋದು ಯಾವ್ದಿರುತ್ತಲ್ಲ ಸೈಡಲ್ಲಿ ಅದನ್ನು ಮುರಿಬೇಕು. ಅದಾದಮೇಲೆ ಎಳೆದಾಗಿ ಯಾವ್ದಿರುತ್ತೆ ಆ ಸೊಪ್ಪಿನ ಮಾತ್ರ ನಾವು ಯೂಸ್ ಮಾಡ್ಕೊಂಡು ಪಲ್ಯ ಮಾಡ್ತೀವಿ. ನೋಡಿ, ಈ ಥರ ತಗೊಂಡು ಸಣ್ಣದಾಗಿ ಕಟ್ ಮಾಡಬೇಕು. ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ. ನೋಡಿ, ನಾನೀಗ ಕಟ್ ಮಾಡ್ತಾ ಇದ್ದೀನಲ್ಲ, ಆ ಥರ ಕಟ್ ಮಾಡಿ. ಇದಿಷ್ಟನ್ನು ಕಟ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಒಂದ್ಸತಿ ತೊಳ್ಕೋಬೇಕು. ತೊಳ್ಕೊಂಡಾದ್ಮೇಲೆ ಒಂದು ತಪ್ಲಿಗೆ ಹಾಕೊಂಡು ಅದನ್ನ ಬೇಯಿಸ್ಕೋಬೇಕು. ಎಣ್ಣೆ ಎಲ್ಲ ಏನು ಯೂಸ್ ಮಾಡಂಗಿಲ್ಲ. ಯಾಕೆ ಅಂದರೆ ಸೊಪ್ಪಲ್ಲಿ ಜಾಸ್ತಿ ಹಸಿ ಥರ ಸ್ಮೆಲ್ ಇರುತ್ತಲ್ವಾ, ಇದರಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮತ್ತು ಒಂಥರ ಕಹಿ ಥರ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರನೇ ಆ ಹಸಿ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ಒಂದ್ಸತಿ ಬೇಯಿಸ್ಕೊಂಡ್ಮೇಲೆ ಮತ್ತೊಂದ್ಸತಿ ತೊಳಿಬೇಕು. ಸುಮಾರು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಈ ಸೊಪ್ಪು ತುಂಬ ಗಟ್ಟಿ ಇರೋದ್ರಿಂದ ನಾವು ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದು. ನೋಡಿ, ಈಗ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ, ಅಂದರೆ ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ. ಎಣ್ಣೆ ಕಾದ್ಮೇಲೆ ಒಂದು 4 ಎಸ್ಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೆಂಪಗಾದ್ಮೇಲೆ ನಾವು ತೊಳೆದಿಟ್ಕೊಂಡಿದ್ದು ಸೊಪ್ಪನ್ನ ಸ್ವಲ್ಪ ನೀರನ್ನೆಲ್ಲ ಹಿಂಡಿ ಹಾಕಬೇಕು ಕುಕ್ಕರಿಗೆ. ಇವಾಗ ಅದೊಂದು ಸತಿ ತಿರುಗಿಸಿ ಅದು ನಿಧಾನಕ್ಕೆ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಹುರುಳಿಕಾಳನ್ನ ಹುರ್ಕೊಳ್ಳೋಣ. ನೀವು ನೋಡಿದ್ರಲ್ಲ, ಅಷ್ಟು ಸೊಪ್ಪಿಗೆ ನಾನಿಲ್ಲಿ 3 ರಿಂದ 4 ಸ್ಪೂನ್ ಅಂದರೆ ಟೀ ಸ್ಪೂನ್ನಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ. ನೋಡಿ, ಇದು ಬಣ್ಣ ತಿರುಗ್ತಲ್ವಾ, ಬಣ್ಣ ತಿರುಗಿದ್ಮೇಲೆ ಇದನ್ನ ತೆಗೆದು ಕುಕ್ಕರಿಗೆ ಹಾಕಬೇಕು. ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನೋಡಿ. ಹುರುಳಿಕಾಳು ಏನಾದರೂ ಕಮ್ಮಿ ಆಯಿತು ಅಂತ ಅನ್ಸಿದ್ರೆ ನೀವು ಬೇಕಾದ್ರೆ ಮತ್ತೊಂದ್ಸತಿ ಹುರ್ಕೊಂಡು ಅದಕ್ಕೆ ಹಾಕೋಬೋದು. ಹುರುಳಿಕಾಳು ಹಾಕಿದ್ಮೇಲೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಉಪ್ಪನ್ನ ಹಾಕಿ. ಆಮೇಲೆ 1 ಲೋಟ ನೀರನ್ನು ಹಾಕೊಳ್ಳಿ. ಯಾಕೆಂದರೆ ಸೊಪ್ಪಲ್ಲೂ ನೀರಿರುತ್ತಲ್ಲ, ಅದು ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಇಷ್ಟು ಸೊಪ್ಪಿಗೆ 1 ಲೋಟದಷ್ಟು ನೀರು ಸಾಕು. ಆಮೇಲೆ 2 ವಿಷಲ್ ಬರ್ಸ್ಬೇಕು. ಇವಾಗ ನಾವು ಸೊಪ್ಪಿಗೆ ಒಗ್ಗರಣೆ ಕೊಡಕ್ಕೆ ರೆಡಿ ಮಾಡ್ಕೊಳ್ಳೋಣ. ವಿಷಲ್ ಹೋದ್ಮೇಲೆ ಒಂದು ತಪ್ಪಲಿ ಇಟ್ಟು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ನಷ್ಟು ಎಣ್ಣೆ ಹಾಕೊಂಡು, ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ನಷ್ಟು ಸಾಸಿವೆನ ಹಾಕಬೇಕು. ಆಮೇಲೆ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ಯಾಕಂದರೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಮೇಯ್ನ್ ಇರೋದೆ ಬೆಳ್ಳುಳ್ಳಿಲಿ ಅಂತ. ಇದು ಅಷ್ಟೇ, ಫುಲ್ಲು ಕೆಂಪಗಾಗಬೇಕು.
ಅದರ ಟೇಸ್ಟ್, ಬೆಳ್ಳುಳ್ಳಿ ಟೇಸ್ಟ್ ಏನಿರುತ್ತೆ ಅದು ಕಂಪ್ಲೀಟ್ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು. ಅದಾದಮೇಲೆ ಕುಕ್ಕರಲ್ಲಿ ಇದ್ದಿದ್ದ ಸೊಪ್ಪನ್ನ ತೆಗೆದು ಇದಕ್ಕೆ ಹಾಕಬೇಕು. ಆಮೇಲೆ 3ರಿಂದ 4 ಸ್ಪೂನ್ನಷ್ಟು ಖಾರ ಪುಡಿ ಹಾಕೊಂಡಿದ್ದೀನಿ, ಯಾಕೆಂದರೆ ಇದಕ್ಕೆ ನಾವು ಬೇರೆ ಯಾವುದೇ ಥರದ ಖಾರನ ಯೂಸ್ ಮಾಡಿಲ್ಲ. ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ, ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ಸೊಪ್ಪೆಲ್ಲಾದರೂ ಸಿಕ್ಕಿದ್ರೆ ತಗೊಬಂದು ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ನೋಡಿ. ಎಷ್ಟು ಸಿಂಪಲ್ ಆ್ಯಂಡ್ ಎಷ್ಟು ಈಸಿಯಾಗಿ ಕಮ್ಮಿ ಟೈಮಲ್ಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದ್ರ ಜೊತೆ ಅಕ್ಕಿ ರೊಟ್ಟಿ ಇಟ್ಕೊ ತಿಂತಾ ಇದ್ರೆ ವಾವ್, ಸೂಪರಾಗಿರುತ್ತೆ. ಅದರ ಟೇಸ್ಟ್ ಗೊತ್ತಿರೋರಿಗೆ ಗೊತ್ತು. ಸರಿ, ಹಂಗಾದ್ರೆ ನೋಡಿದ್ರಲ್ಲ, ನೀವು ಟ್ರೈ ಮಾಡಿ ನೋಡಿ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಬರೋದಾ ಹಂಗಾರೆ?